ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಘಟನೆಯನ್ನು ನೆನಪಿಸಿಕೊಳ್ತಾರೆ. ಅವರ ಕ್ಯಾಂಪು ಹುಬ್ಬಳ್ಳಿ ಒಳಗಿರುತ್ತದೆ. ರಾಜ್ಕುಮಾರ್ ಅವರ ಕ್ಯಾಂಪ್. ಅವರಿಗೆ ಮೊಟ್ಟ ಮೊದಲನೆಯ ಸಿನಿಮಾ ಬೇಡರ ಕಣ್ಣಪ್ಪ ಸಿನಿಮಾ ಆಮಂತ್ರಣ ಬಂತು. ಪತ್ರ ನೋಡಿದ್ರು, ನೀವು ಬೇಡರ ಕಣ್ಣಪ್ಪ ಸಿನಿಮಾಕ್ಕೆ ನೀವು ಶೂಟಿಂಗಿಗೆ ಬರಬೇಕು ಅಂತ ಪತ್ರ ಬಂದ್ರೆ ರಾಜ್ಕುಮಾರ್ ಕೈಯೊಳಗ ಒಂದು 5 ರೂಪಾಯಿ ಸಹಿತ ಇಲ್ಲ. ಕಲಾವಿದನ ಪರಿಸ್ಥಿತಿ ಒಮ್ಮೆ ಹಿಂಗಿರ್ತದಲ್ಲ, ಅವನ ಗೋಳ ಅವನಿಗೆ ಗೊತ್ತಿರ್ತದ್ರಿ. ಹೇಳಬೇಕಂತ ಮಂದಿ ಕೇಳೋದಿಲ್ರಿ, ಹೇಳ್ಕೊ ಅಂತ ಕುಂತ್ರ ಮಂದಿ ಬೈತಾರ. ಒಂದಮನಿ ಸನಾದಿ ಅಪ್ಪಣ್ಣನ ಬದುಕಿದ್ದಂಗ ನಮ್ಮದ್ರಿ. ಓದೋದ್ರಿ ವೇದಿಕೆ ಮೇಲೆ, ಮನೆಯಾಗ ಹೋಗಿ ಮತ್ತೆ ಊದಿಸ್ಕೊಳ್ಳೋದು ಹಣೆ ಬರೀ. ಬದುಕಂದ್ರೆ ಹಿಂಗದ್ರಿ ಕಲಾವಿದರು. ಮನೆಗೆ ಒಳ್ಳೆಯವರಾಗಲ್ರಿ, ಊರಿಗೆ ಒಳ್ಳೆಯವರಾಗಲ್ಲ, ಅಣ್ಣಂತ ಮಂದಿಗೆ ಒಳ್ಳೆಯವರಾಗಲ್ಲ, ಕೊಟ್ಟಾಗ ಸುಖ, ಇಲ್ಲದಾಗ ಕಷ್ಟ, ಇದೇ ಹಣೆ ಬರ. ರಾಜ್ಕುಮಾರ್ನ ಪರಿಸ್ಥಿತಿ ಹಿಂಗಾಯ್ತು. ಹಾಗೆ ಮಾಡಬೇಕು. ಹುಬ್ಬಳ್ಳಿಯೊಳಗ ಸಿದ್ಧಾರೂಢರ ಮಠಕ್ಕೆ ಹೋಗ್ತಾರೆ. ಸಿದ್ಧಾರೂಢ ಮಠದೊಳಗ ಒಂದು ತನ್ನ ಕೊಟ್ಟು ಅವತ್ತಿನ ದಿನಮಾನದೊಳಗ ರಾಜ್ಕುಮಾರ್ನಿಗೆ 50 ರೂಪಾಯಿ ಕೊಡ್ತಾರೆ. ಆ 50 ರೂಪಾಯಿ ತೆಗೆದುಕೊಂಡು ಹೋಗಿ ಬೇಡರ ಕಣ್ಣಪ್ಪ ಸಿನಿಮಾದೊಳಗ ಪಾತ್ರವನ್ನ ಮಾಡಿದ್ರು. ಮುಂದೆ ಅವರು ರಂಗಭೂಮಿಯನ್ನ ಬಿಟ್ಟು ಸಿನಿಮಾ ರಂಗದೊಳಗ ಜಯಬೀರಿನ ಬಾರಿಸಿದ್ರು. ಅವರು ತಮ್ಮ ಆತ್ಮಕಥನದೊಳಗ ಬರೀತಾರೆ, ನನ್ನೇನಾದ್ರೂ 2 ಕಣ್ಣು ಇದ್ದರೆ ಒಂದು ಹುಬ್ಬಳ್ಳಿ ಸಿದ್ಧಾರೂಢರು, ಇನ್ನೊಂದು ಬೇಡರ ಕಣ್ಣಪ್ಪ. ನನಗೆ ಅನ್ನ ಇರ್ಲಾರ್ದಾಗ ಅನ್ನ ಕೊಟ್ಟಿದ್ದು ಅದು ಬೇಡರ ಕಣ್ಣಪ್ಪ, ರೊಕ್ಕ ಇಲ್ಲದಾಗ ಕೊಟ್ಟಿದ್ದು ಸಿದ್ಧಾರೂಢ ಅಂತ ಬರೀತಾರೆ. ಈ ಜಗತ್ತಿನೊಳಗ ಎಲ್ಲರೂ ಎಲ್ಲವನ್ನ ಮರಿಬಹುದು, ಆದ್ರೆ ಒಬ್ಬ ಕವಿ ಕಲಾವಿದ ಯಾವಾಗಲೂ ಸಹಿತ ಮರೆಯೋದಿಲ್ಲ. ತನ್ನ ಇತಿಹಾಸದೊಳಗೆ ಬರೆದಿಟ್ಟು ಹೋಗ್ತಾನೆ. ಅದು ಕಹಿ ಘಟನೆ ಇರಲಿ, ಅದು ಸಿಹಿ ಘಟನೆ ಇರಲಿ. ಅಂತ ರಂಗಭೂಮಿಯೊಳಗೆ ಬಂದವರೇ ವರನಟ ಡಾಕ್ಟರ್ ರಾಜ್ಕುಮಾರ್. ಪುಟ್ಟರಾಜಜ್ಜೋರಂದ್ರೆ ಎಲ್ಲಿಲ್ಲದ ಪ್ರೇಮ. ನಮ್ಮ ಗುರುಗಳಿಗೆ ಮೊಟ್ಟ ಮೊದಲು ನಡೆದಾಡುವ ದೇವರಂತ ಕರೆದವರೇ ಡಾಕ್ಟರ್ ರಾಜ್ಕುಮಾರ್ ಅವರು.